ಆತ್ಮೀಯ ಪತ್ರಕರ್ತ ಬಂಧುಗಳೇ, ಇವತ್ತು ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ, ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾಗಿ ಮತ್ತು ಹಿಂದೂ ಧರ್ಮದ ಬಗ್ಗೆ ಒಂದು ಅವಹೇಳನಕಾರಿಯಾಗಿ ಕೆಲವು ಮಾತುಗಳನ್ನು ಕೆಲವು ವ್ಯಕ್ತಿಗಳು ಆಡ್ತಾ ಇದ್ದಾರೆ. ಯೂಟ್ಯೂಬ್ಗಳಲ್ಲೆಲ್ಲ ವಿಡಿಯೋಗಳನ್ನು ಮಾಡಿ ಬಿಡ್ತಾ ಇದ್ದಾರೆ. ಅವಶ್ಯಕತೆ ಇಲ್ಲದೆ ಮತ್ತು ಅಧಿಕ ಪ್ರಾಸಂಗಿಕನದಿಂದ ಕೆಲವು ಹೇಳಿಕೆಗಳನ್ನು ಕೊಡ್ತಾ ಇರತಕ್ಕಂಥವ್ರನ್ನ, ಅವರ ಮಾತುಗಳನ್ನು ಖಂಡಿಸಲಿಕ್ಕೋಸ್ಕರ ನಾವು ಇಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಇವತ್ತು ವಿಶ್ವ ಹಿಂದೂ ಪರಿಷತ್ ಪದಾಧಿಕಾರಿಗಳಾದ ನಾವು ಹೇಳಿಕೆಗಳನ್ನು ಕೊಡ್ತಾ ಇದ್ದೀವಿ. ಇವರು ಹೂವಪ್ಪಣ್ಣ ಅಂತೇಳಿ, ಅವರು ನಮ್ಮ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ಉಪಾಧ್ಯಕ್ಷರು. ಆಮೇಲೆ ಭಾಸ್ಕರ ಧರ್ಮಸ್ಥಳ ಅಂತ ವಿಶ್ವ ಹಿಂದೂ ಪರಿಷತ್ನ ಮಂಗಳೂರು ವಿಭಾಗ ಸಾಮರಸ್ಯ ಪ್ರಮುಖ. ನಮ್ಮ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆಯ ಕೋಶಾಧಿಕಾರಿಯಾದ ಮಾಧವ ಪೂಜಾರಿ ಅವರಿದ್ದಾರೆ. ಹಾಗೂ ನಾನು ಡಾಕ್ಟರ್ ಕೃಷ್ಣ ಪ್ರಸನ್ನ, ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾಧ್ಯಕ್ಷ. ಎಲ್ಲರಿಗೂ ಆ ಸ್ವಾಗತವನ್ನು ಬಯಸ್ತಾರೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಫಸ್ಟಿಗೆ ವಿವರಣೆ ಹೇಳಿದಾಗೆ ಒಂದು 2-3 ದಿವಸದಿಂದ ಸಮೀರ್ ಅನ್ನುವಂಥ ಒಬ್ಬ ಯೂಟ್ಯೂಬ್ ಚಾನಲ್ನ ಮುಖ್ಯಸ್ಥನ ಏನು ಅಂತ ಗೊತ್ತಿಲ್ಲ, ಅವನು ಒಂದು 13 ವರ್ಷದಿಂದ ಸೌಜನ್ಯನ ಹತ್ಯೆ ಬಗ್ಗೆ ಹೋರಾಟಗಳು ನಡೀತಾ ಬರ್ತಾ ಇದೆ. ಧರ್ಮಸ್ಥಳದ ಪರವಾಗಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಅದನ್ನು ತಿರುಚಲಿಗೋಸ್ಕರ ಬೇರೆ ಬೇರೆ ರೀತಿಯ ಜನಗಳೆಲ್ಲ ಸೇರಿ ಕ್ಷೇತ್ರದ ಹೆಸರನ್ನು ಹಾಳು ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ, ಸೌಜನ್ಯನಿಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಈಗ ಕೆಲವೆಲ್ಲ ಯೂಟ್ಯೂಬ್ ಚಾನೆಲ್ಗಳು ಜುವ ಬರ್ತಾ ಇದೆ. ನಾವು ಹೇಳೋದು 13 ವರ್ಷದಿಂದ ಈ ಪ್ರಕರಣದಲ್ಲಿ ಪ್ರತಿಭಟನೆಗಳು ಆಗ್ತಾ ಉಂಟು. ಅಲ್ಲೆಲ್ಲೆಲ್ಲೆಲ್ಲ ಇಡೀ ತಾಲೂಕು, ಬೆಂಗಳೂರು ಎಲ್ಲ ಕಡೆ ಪ್ರತಿಭಟನೆಗಳು ಆಗ್ತಾ ಉಂಟು. ನಾನು ಹೇಳೋದು, ಈ ಪ್ರತಿಭಟನೆ ಸುರಿಗೆ ವಿಶ್ವ ಹಿಂದೂ ಪರಿಷತ್ತಿನಿಂದ ಮುಖಾಂತರವೇ ನಡೆದಿದೆ. ಧರ್ಮಸ್ಥಳದ ಪೂಜ್ಯರಾದಂಥ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರ ಸಮ್ಮುಖದಲ್ಲೇ ಅಂದಿನ BJP ಸರ್ಕಾರ, ಯಡಿಯೂರಪ್ಪರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿತ್ತು. ಅಂದಿನ ಗೃಹ ಸಚಿವರು ಅಶೋಕರಿಗೆ ಫೋನ್ ಮಾಡಿ ಇದರ ಬಗ್ಗೆ ಕೂಲಂಕುಷವಾಗಿ ಎಲ್ಲ ರೀತಿಯ ಯಾರು ತಪ್ಪು ಮಾಡಿದ್ದಾರೆ, ಯಾವುದು ಎಲ್ಲಿ ಏನಾಗಿದೆ ಅದನ್ನು ಪರಿಗಣಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಅವರ ಮೊಬೈಲ್ನಿಂದಲೇ ಅವರಿಗೆ ಕರೆ ಮಾಡಿದ್ದಾರೆ. ಅದಲ್ಲದೆ ಅವರ ಮನೆಯವರು ಎಲ್ಲರೂ ಪೂಜ್ಯರ ಹತ್ರ ಬಂದು ಈ ವಿಚಾರಗಳನ್ನು ಹೇಳಿದ್ದಾರೆ. ಎಲ್ಲದಕ್ಕೂ ಅವರ ಮನೆಯವರಿಗೆ ಏನು ಬೇಕು ಅದನ್ನೆಲ್ಲ ಆಗುವಂಥ ಆ ಕೇಸಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ವ್ಯವಸ್ಥೆ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಮಾಡಿದ್ದಾರೆ. ಆದರೆ ಆ ನಂತರದ ಬೆಳವಣಿಗೆ ನಿಮ್ಗೆ ಗೊತ್ತಿರ್ಬೋದು, ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳು ಅಲ್ಲಲ್ಲಿ ಬೇರೆ ಬೇರೆ ಜನರು ಇಲ್ಲ ಅದು ಕ್ಷೇತ್ರದಲ್ಲಿ ಇಂಥವರೆಲ್ಲ ಮಾಡಿದ್ದಾರೆ ಅಂತ ಹೇಳುವಂಥ ರೀತಿಯಲ್ಲಿ ಅದು ಎಬ್ಬಿಸುವಂಥ 1 ವರ್ಷದ ನಂತರ ಅದು ಬಂತು. ತೊಂದರೆ ಇಲ್ಲ, ಅದು ಹೋರಾಟ ಆಗಬೇಕು. ನಮಗೂ ಕೂಡ ವಿಶ್ವ ಹಿಂದೂ ಪರಿಷತ್ತಿಗೂ ಒಂದು ಮಾನವೀಯತೆ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲ ರೀತಿಯಲ್ಲಿ ಹೋರಾಟ ಮಾಡುವಂಥ ಕೆಲಸ ಇಡೀ ದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ ತಗೊಂಡಿದೆ. ಸೌಜನ್ಯನ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಕೂಡ ಎಲ್ಲ ದೇಶದ ವಿಶ್ವ ಹಿಂದೂ ಪರಿಷತ್ತು ಕೂಡ ಅದಕ್ಕೆ ಒತ್ತಾಗಿ ಕೊಟ್ಟಿದೆ. ಇವತ್ತಿಗೂ ಅವಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ರೀತಿ ಯಾರು ಬೇಕಾದರೂ ಹೋರಾಟ ಮಾಡಿದರೆ ಅದಕ್ಕೆ ಬೆಂಬಲ ವಿಶ್ವ ಹಿಂದೂ ಪರಿಷತ್ತಿನ ಕಡೆಯಿಂದ ಉಂಟು. ನಾವು ಹೇಳೋದಿಷ್ಟೇ, ಯಾಕೆ ಸುಮ್ಮನೆ ಇಲ್ಲದೆ ಕೇಸುಗಳು ಬಿಟ್ಟೋಗಿದೆ, ಇನ್ನೊಂದು ಪುನಃ ಅದನ್ನು ಇದು ಮಾಡಿದರು, ಎಲ್ಲ ಕೇಸುಗಳು ಮುಚ್ಚೋಗುವಂಥ ವ್ಯವಸ್ಥೆಯಲ್ಲಿ ಇರುವ ಸಮಯದಲ್ಲಿ ಪುನಃ ಅದನ್ನು ಎಬ್ಬಿಸುವಂಥ ಕೆಲಸ ಮಾಡ್ತೀವಿ. ಎಬ್ಬಿಸಿ. ಯಾರು ಆರೋಪಿಗಳಿದ್ದಾರೆ ಕ್ಷೇತ್ರದಲ್ಲಿ ನಾವು ಮುಕ್ತ ಮನಸ್ಸಿನಿಂದ ಹೇಳ್ತೇವೆ, ವಿಶ್ವ ಹಿಂದೂ ಪರಿಷತ್ತಿನಿಂದ ಮುಕ್ತ ಮನಸ್ಸಿನಿಂದ ಹೇಳ್ತೇವೆ, ಯಾರು ಧರ್ಮಸ್ಥಳದಲ್ಲಿ ಆರೋಪಿಗಳಿದ್ದಾರಾ ಅವರನ್ನು ನೀವು ಕರ್ಕೊಂಡೋಗಿ ಅವರ ಮೇಲೆ ಕೇಸ್ ಮಾಡಿ, ಅವರನ್ನು ಯಾವ ರೀತಿಯಲ್ಲಿ ನೀವು ಹಿಂಸಿಸ್ತೀರಿ, ಯಾವ ರೀತಿಯಲ್ಲಿ ವಿಚಾರಣೆ ಆಗಬೇಕೋ ಅದನ್ನು ನೀವು ಕೋರ್ಟ್ ಮುಖಾಂತರವ, ಪೊಲೀಸ್ ಮುಖಾಂತರವ, SP ಮುಖಾಂತರ, ಯಾವುದು ನೀವು ಬೆಂಗಳೂರಲ್ಲಿ ಕಮಿಷನರ್ ಇದ್ದಾರೆ ಅವರ ಮುಖಾಂತರವ ನೀವು ಫೈಟ್ ಮಾಡಿ.
ನಾವು ಅದಕ್ಕೆ ಬೆಂಬಲ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಸಹಕಾರವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾವು ಇಚ್ಛಿಸ್ತೇವೆ. ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಒಬ್ಬ ಅಷ್ಟು ವೈಟ್ ಆ್ಯಂಡ್ ವೈಟ್ ಧರ್ಮಾಧಿಕಾರಿ ಅವರು ಎಲ್ಲ ನೀವು ನೋಡಿದಿರ ಇಲ್ವಾ, ಸರ್ವಧರ್ಮ ಸಮ್ಮೇಳನ ಆಗುವುದಿದ್ರೆ ಅದು ಕ್ಷೇತ್ರ ಧರ್ಮಸ್ಥಳದಲ್ಲಿ ಆಗುವುದು, ಎಲ್ಲ ಜಾತಿಯವರು. ಇವತ್ತು ದಲಿತರಿಗೆ ಮುಕ್ತ ಅವಕಾಶ ಇದ್ದರೆ ಅದು ಕ್ಷೇತ್ರ ಧರ್ಮಸ್ಥಳದಲ್ಲಿ ದೇವಸ್ಥಾನದ ಒಳಗಿರಲಿ, ಅವರ ಬೀಡಿನ ಒಳಗಿರಲಿ ಮುಕ್ತ ಅವಕಾಶ ಇದೆ ದಲಿತರಿಗೆ. ಯಾರಿಗೂ ಕೂಡ ಇದು ಬಡದು ನೋಡಿ. ಇದು ರಂಜಾನ್ನ ಟೈಮು, ಈಗ ಉಪವಾಸ ಟೈಮು ನೋಡಿ. ಯಾರೋ ಜಮೀರು ಮಾತಾಡ್ತಾ ಇದ್ದಾನೆ ಭಾರಿ, ಅವರಿಗೆ ನಮ್ಮವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಯೋಚನೆ ಮಾಡಬೇಕು, ನಮ್ಮವರು ಕೂಡ ಎಷ್ಟೋ ನಮ್ಮ ಲವ್ ಜಿಹಾದಿಗೆ ಬಲಿಯಾದ ಹುಡುಗಿಯರ ಗತಿಯನ್ನು ಯಾರಾದರೂ ಮಾತಾಡಿದಾರಾ? ಪೊನ್ನಾಣಿಯಲ್ಲಿ ಮತಾಂತರ ಮಾಡ್ತಾರೆ, ಅದನ್ನು ಯಾರಾದರೂ ಮಾತಾಡಿದಾರ? ಮಲಪ್ಪುರಂ ಡಿಸ್ಟಿಕಲ್ಲಿ ಇಷ್ಟೆಲ್ಲ ಕೆಲಸಗಳು, ಏನೇನು ಕೆಲಸಗಳಾಗ್ತದೆ, ಯಾರಾದರೂ ಮಾತಾಡ್ತಾರ? ನೀವು ಒಂದು ಯೂಟ್ಯೂಬ್ ಚಾನಲಲ್ಲಿ ಏನೋ ದುಡ್ಡು ಮಾಡಬೇಕು ಅಂತ ವ್ಯವಸ್ಥೆಯಲ್ಲಿ ನೀವು ಈ ರೀತಿಯಲ್ಲಿ ನಿಮಗೆ ದುಡ್ಡು ಮಾಡಬೇಕಾ? ನೀವು ಈ ರೀತಿಯ ದುಡ್ಡಿಗೆ ನೀವು ಬಲಿಯಾಗಬೇಡಿ. ಒಳ್ಳೆ ರೀತಿಯಲ್ಲಿ ಹಿಂದೂ ಸಮಾಜಕ್ಕೆ ಗೌರವ ಕೊಡಿ, ಕ್ಷೇತ್ರಕ್ಕೆ ಗೌರವ ಕೊಡಿ. ಅಂತ ಪೂಜ್ಯರ ಆ ಬಿಳಿ ಬಟ್ಟೆಗೆ ಕಲಂಕವನ್ನು ತರುವಂಥ ವ್ಯವಸ್ಥೆಯನ್ನು ಇನ್ನು ಮುಂದಕ್ಕೂ ಮಾಡಬೇಡಿ. ಮಾಡುವುದಿದ್ರೆ ನೀವು ಬೇರೆ ರೀತಿಯಲ್ಲಿ ನಾನು ಹೇಳಿದಾಗೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷಿಸುವಂಥ ಯಾವ ರೀತಿಯಲ್ಲಿ ಶಿಕ್ಷಿಸಬೇಕು ಅದನ್ನು ಮಾಡಿ ಅಂತ ನಾನು ನಮ್ಮ ಎಲ್ಲರ ಪರವಾಗಿ ನಾನು ಬೇಡ್ಕೊಳ್ತೇನೆ. ಯಾಕೆ ಅಂತ ಹೇಳಿದರೆ ಇವಾಗಲೇ ಹೇಳಿದೆ, ಈಗ ಉಪವಾಸದ ನಿಮಗೆ ಇದೆ. ಜಮೀರವರೇ ನೀವು ಆಲೋಚನೆ ಮಾಡಿ, ನೀವು ನಿಮ್ಮ ಉಪವಾಸ ಯಾವಾಗ ಆಗ್ತದೆ ಆವತ್ತು ನೀವು ಧರ್ಮಸ್ಥಳಕ್ಕೆ ಬನ್ನಿ. ಧರ್ಮಸ್ಥಳದಲ್ಲಿ ಎಷ್ಟು ಜನ ಮಾತೆಯರು ನಿಮ್ಮಂಥ ಮುಸ್ಲಿಂ ಮಾತೆಯರು ಬಂದು ಹೆಗಡೆಯವರ ಹತ್ರ ಬಂದು ನಮ್ಮ ಉಪವಾಸ ಇಂದಿಗೆ ಮುಕ್ತಾಯ ಆಗ್ತದೆ ಅಂತ ಹೇಳಿ ಅವರಲ್ಲಿ ಬೇಡಿ ಅವರು ಒಂದು ಕೊಡುವಂಥ ಕಾಣಿಕೆಯನ್ನು ತಗೊಂಡು ಹೋಗೋರು ಎಷ್ಟೋ ಜನ ಇದ್ದಾರೆ. ನಮಗೂ ಫ್ರೆಂಡ್ಗಳಿದ್ದಾರೆ, ಎಷ್ಟೋ ಜನ ಹೇಳಿದ್ದಾರೆ ನಮ್ಮ ಹತ್ರ ಕೂಡ. ನಮಗೆ ಮಕ್ಕಳಾಗಲಿಲ್ಲ ಅಂದರೆ ನಾವು ಧರ್ಮಸ್ಥಳಕ್ಕೆ ಅರಿಕೆ ಹೇಳಿದ್ದೇವೆ, ಮುಸ್ಲಿಂ ಧರ್ಮದಕ್ಕೆ ಮಕ್ಕಳಾಗಿದೆ, ಅದು ನಿದರ್ಶನ ನನ್ನ ಹತ್ರ ಇದೆ. ನಮ್ಮ ಫ್ರೆಂಡ್ಗಳೆಲ್ಲ ನಮ್ಮ ಆಕ್ಸಿಡೆಂಟಲ್ಲಿ ಒಬ್ಬ ಆದಮ್ ಅಂತ ತೀರ್ಕೊಂಡ, ಅವನ ಹೆಣವನ್ನು ನಾನು ಬೆಂಗಳೂರಿಂದ ಬಂದು ನಾವು ಬರೋವರೆಗೆ ಕಾದಿದ್ದಾರೆ. ಯಾಕೆಂದರೆ ನಾವು ಅವರ ಕ್ಲಾಸ್ಮೇಟು. ಅವರ ಹೆಣವನ್ನು ನೇತ್ರಾವತಿಯವರೆಗೆ ನಾವು ಹೊತ್ಕೊಂಡು ಹೋಗಿದ್ದೇವೆ. ಆ ನಂತರ ಮುಸ್ಲಿಂ ಧರ್ಮಕ್ಕೆ ಬಿಟ್ಟುಕೊಟ್ಟಿದ್ದೇವೆ. ಇಷ್ಟು ಬಾಂಧವ್ಯದಲ್ಲಿ ಇರುವಂಥ ನಮ್ಮ ಕ್ಷೇತ್ರದಲ್ಲಿ, ಅಷ್ಟು ಆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಮುಸ್ಲಿಮರಾಗಲಿ ಯಾರೇ ಆಗಲಿ ಒಳ್ಳೆಯದರಲ್ಲಿ ಇದ್ದಾರೆ. ಅದನ್ನು ನೀವು ಹಿಂದೂ ಧರ್ಮಕ್ಕೆ ಸೇರಿಸಿ ಕಲಂಕ ತಂದು ಅವರವರ ಮೇಲೆ ಗೊಂದಲ ಮಾಡುವಂಥ ವ್ಯವಸ್ಥೆಯನ್ನು ಯಾವ ಕಾರಣಕ್ಕೂ ಮಾಡಬೇಡ ಜಮೀರು. ಆದ್ರಿಂದ ನಾನು ಹೇಳೋದಿಷ್ಟೇ, ಮುಂದಕ್ಕೆ ಇದನ್ನು ನೀನು ನಿಲ್ಲಿಸಿದಿ, ನಿನಗೆ ಒಳ್ಳೆ ಕಾಲ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನು ಬಿಟ್ಟುಕೊಡುವಂಥ ವ್ಯವಸ್ಥೆ ಇಲ್ಲ. ಕ್ಷೇತ್ರ ಸರ್ಕಾರ ಆಗಲಿ ಯಾವುದೇ ಆಗಲಿ ಆಗುವಂಥ ವ್ಯವಸ್ಥೆ ಮುಂದಕ್ಕಿಲ್ಲ, ಇನ್ನು ಮುಂದಕ್ಕಿಲ್ಲ, ಹಿಂದಕ್ಕೆ ಬಂದೇ ಇಲ್ಲ, ಇನ್ನು ಮುಂದಕ್ಕೆ ಆಗುವಂಥದ್ದು ವ್ಯವಸ್ಥೆ ಕೂಡ ಇಲ್ಲ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್.